Dear students, in the last video, we learned about dimensioning, types of dimensioning, elements of dimensioning, and in types of dimensioning, totally three types: chain type, combined dimensioning, and parallel dimensioning. So with the continuation of that, the questions will be as a theory part, manual drawing. You can expect like this. ಅಂದ್ರೆ ಕ್ವಶನ್ಸ್ ಅದ್ರ ಮೇಲೆ ಹೀಗೆ ಕೇಳ್ತಾರೆ ಅಂತ ಹೇಳಿ. ಇಲ್ಲಿ ಎರಡು ಸ್ಕೆಚ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು. ಸ್ಕೆಚ್ ಕೊಟ್ಟಿದ್ದಾರೆ ಇಲ್ಲಿ, ಎರಡು ಸ್ಕೆಚ್ ಇದೆ, ಎರಡು ಕ್ವಶನ್ ಇದೆ ಸಪ್ರೇಟು. ಡ್ರಾ ದಿ ಫಿಗರ್ ಶೋನ್ ಟು ಫುಲ್ ಸೈಜ್ ಅಂಡ್ ಪ್ಲೇಸ್ ದ ಡೈಮೆನ್ಷನ್ ಯೂಸಿಂಗ್ ಪ್ಯಾರಲಲ್ ಡೈಮೆನ್ಷನಿಂಗ್. ಫುಲ್ ಸೈಜ್ ಅಂತಂದ್ರೆ ಸ್ಕೇಲ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ, ತ್ರೀ ಟೈಪ್ಸ್ ಅಂತ ಹೇಳಿ. ಒಂದು enlarged scale, reduced scale, full scale. So full size ಅಂದ್ರೆ full scale ಅಂತ ಹೇಳಿ. ಅಂದ್ರೆ ಆನ್ಸರ್ ಅಲ್ಲಿ, in the answer you have to copy the sketch equal to its dimension. ಈ ಸ್ಕೆಚ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಷ್ಟೇ ಸೈಜ್ ಅನ್ನು ತಗೊಂಡು ನೀವು ಬಿಡಿಸ್ಬೇಕು. ಆಮೇಲೆ ಡೈಮೆನ್ಷನಿಂಗ್ ಯಾವ್ದು ಕೇಳಿದ್ದಾರೆ, ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಕೇಳಿದ್ದಾರೆ. ಪ್ಯಾರಲಲ್ ಟೈಪ್ ಅನ್ನ ಉಪಯೋಗಿಸ್ಕೊಂಡು ಡೈಮೆನ್ಷನಿಂಗ್ ಮಾಡಬೇಕು ನೀವು. ದಟ್ ಈಸ್ ಫುಲ್ ಸೈಜ್ ಡೈಮೆನ್ಷನಿಂಗ್ ವಿತ್ ದ ಸ್ಕೇಲ್. Second one, draw the following sketch to 2:1 scale and place the dimension using combined dimensioning. ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಕೇಳಿದ್ರು ಈ ಸ್ಕೆಚ್ಗೆ, ಮತ್ತೆ ಈ ಎರಡನೇ ಸ್ಕೆಚ್ಗೆ ಕಂಬೈನ್ಡ್ ಡೈಮೆನ್ಷನಿಂಗ್ ಅಂತ ಕೇಳಿದ್ದಾರೆ. ಸೊ ಎರಡು ಕ್ವಶನ್ ಅಲ್ಲೂ ಸಿಸ್ಟಮ್, ಯಾವ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಸಿಸ್ಟಮ್ ಅಂತಂದ್ರೆ ಅಲೈನ್ಡ್ ಸಿಸ್ಟಮ್ ಅಂತ ಒಂದಿದೆ, ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತಂದಿದೆ. ಹಿಂದಿನ ವಿಡಿಯೋದಲ್ಲಿ ಅದನ್ನು ಡಿಸ್ಕಷನ್ ಮಾಡಿದ್ವಿ ನಾವು. ಅಲೈನ್ಡ್ ಸಿಸ್ಟಮ್ ಅಂತಂದ್ರೆ ಡೈಮೆನ್ಷನ್ ಫಿಗರ್ ಅನ್ನ ಲೈನ್ ನ ಮೇಲ್ಗಡೆ ಬರಿಬೇಕು, ಸೆಂಟರ್ಗೆ ಡೈಮೆನ್ಷನ್ ಲೈನ್ ನ ಮೇಲ್ಗಡೆ ಬರಿಬೇಕು ನೀವು. ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತಂದ್ರೆ ಲೈನ್ ನ ಮಧ್ಯದಲ್ಲೂ ಬರಿಬೇಕು ನೀವು. ದ ಡೈಮೆನ್ಷನ್ ಫಿಗರ್ ಶುಡ್ ಬಿ ರಿಟನ್ ಇನ್ ದ ಸೆಂಟರ್ ಆಫ್ ದ ಲೈನ್, dimension lines. As in these two questions the system is not mentioned, you can select any one of them, either aligned system or unidirectional system. ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಬೋದು. ಒಂದು ವೇಳೆ ಅವರೇ ಮೆನ್ಷನ್ ಮಾಡಿದ್ರೆ ಅದೇ ಪ್ರಕಾರ ನೀವು ಡೈಮೆನ್ಷನಿಂಗ್ ಮಾಡಬೇಕಾಗ್ತದೆ. ಈ ಥರದ ಪ್ರತಿ ಕ್ವಶನ್ ಅಲ್ಲೂ ಅಷ್ಟೇ, ಈ ಅವ್ರು ಕೊಟ್ಟಂಥ ಫಿಗರ್ ಅನ್ನ ನೀವು ಅಥವಾ ಸ್ಕೆಚ್ ಅನ್ನ ನೀವು ಸೇಮ್ ಟು ಸೇಮ್ ಬಿಡಿಸ್ಬೇಕು. ಆಯತ ಆಕಾರ ಇದೆಯೋ, ಸರ್ಕಲ್ ಇದೆಯೋ, ಹೇಗೆ ಕೊಟ್ಟಿರ್ತಾರೆ, ಕಾಪಿ ದ ಸ್ಕೆಚ್ ಇದ್ದಂಗೆ. ಅದು ಡ್ರಾ ದ ಫಾಲೋಯಿಂಗ್ ಸ್ಕೆಚ್ ಅಂದ್ರೆ ಅದನ್ನೇ ಕಾಪಿ ಮಾಡಬೇಕು. ಸ್ಕೇಲ್ ಒಂದು ಯಾವ್ದು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ನೀವು ಇದನ್ನ ಅಳತೆ ಮಾಡಿಕೊಂಡು ನಿಮ್ಮ ಡ್ರಾಯಿಂಗ್ ಶೀಟ್ ಅಲ್ಲಿ ಬಿಡಿಸ್ಬೇಕು. ಇಲ್ಲಿ ಫಸ್ಟ್ ಒನ್ನಲ್ಲಿ ಫುಲ್ ಸೈಜ್ ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ತಗೊಂಡಿದ್ದಾರೆ. ಸೆಕೆಂಡ್ ಕ್ವಶನ್ ಅಲ್ಲಿ 2:1 ಅಂತ ಕೊಟ್ಟಿದ್ದಾರೆ. 2:1 ಅಂತಂದ್ರೆ ಸ್ಕೇಲ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ಅದ್ರದ ಸ್ಲೈಡ್ಸು ಇದೆ. ಇಟ್ ಈಸ್ ಎನ್ಲಾರ್ಜ್ ಸ್ಕೇಲ್ ಅಂತ ಹೇಳಿ. 2:1 ಅಂದ್ರೆ ಇವರು ಎಷ್ಟು ಕೊಟ್ಟಿದಾರೋ ಅದ್ರ 2 ಪಟ್ಟು ತಗೊಳ್ಬೇಕು ನೀವು. ಇವರು ಡ್ರಾಯಿಂಗ್ ನಲ್ಲಿ ಅಥವಾ ಈ ಸ್ಕೆಚ್ ಅಲ್ಲಿ ಪ್ರತಿ ಲೈನ್ ನ ಡೈಮೆನ್ಷನ್ ಅಥವಾ ಅಳತೆ ಅಂತ ಅನ್ಬೋದು ನೀವು. ಮತ್ತೆ ಇಲ್ಲಿ ಸರ್ಕಲ್ ಇದೆ, ಈ ಸರ್ಕಲ್ ನ ಡೈಮೀಟರ್ ಅಂದ್ರೆ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, ಪ್ರತಿಯೊಂದ್ರದ್ದು 2 ಪಟ್ಟು ತಗೊಳ್ಬೇಕು. 2:1 ಮೀನ್ಸ್ ಎನ್ಲಾರ್ಜ್ ಸ್ಕೇಲ್ ಅಂತ ಹೇಳಿ. ಅಷ್ಟು ಡ್ರಾ ಮಾಡಿಕೊಂಡು
ಕಂಬೈನ್ಡ್ ಮೆಥಡ್ನಲ್ಲಿ ಡೈಮೆನ್ಷನ್ ತೋರಿಸ್ಬೇಕು ನೀವು. ಕಂಬೈನ್ಡ್ನಲ್ಲಿ ಏನಿರ್ತದೆ ನಿಮ್ಗೆ ಹಿಂಟ್ ಕೊಡ್ಬೇಕಂತಂದ್ರೆ ಚೈನ್ ಟೈಪ್ ಮತ್ತೆ ಪ್ಯಾರಲಲ್ ಎರಡು ಮಿಕ್ಸ್ ಹಾಕೊಂಡಿರ್ತದೆ. ಸೊ ಇನ್ ದಿಸ್ ವೇ the questions you can expect as a theory part or in the manual drawing from this topic, that is dimensioning. As a continued part, your next topic is orthographic projection. As you are observing on the screen, one of the very important topic in the drawing subject, maybe manual or maybe using software, CAD software. Orthographic projection. First of all, let us understand what is projection. Projection means to throw forward. It's a Latin word. And the method of the object placing between the screen and the observer. As you are looking the sketch, as so that this the figure or the sketch, what it is shown, you can compare this with the motion of a picture, or in cinema halls. As see, this is the observer, and this is the projection, plane of projection. So the object is here, some object. So as this is the looking direction, observer looking direction, the rays are falling on this object and they are further displayed on the plane of projection. ಈ ಮೂವಿಲಿ ಅಥವಾ ಸಿನಿಮಾದಲ್ಲಿ ಏನಾಗ್ತದೆ ಅಂತಂದ್ರೆ ಎದುರುಗಡೆ ಕಂಪ್ಲೀಟ್ ಎದುರುಗಡೆ ಸ್ಕ್ರೀನ್ ಇರ್ತದೆ. ಓಕೆ, ಆಮೇಲೆ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಮಷಿನ್ ಸೆಂಟರ್ ಇರ್ತದೆ, ಮೂವಿ ತೋರಿಸುವಂತ ಮಷಿನ್ ಕ್ಯಾಮ್ರಾ ಸೆಂಟರ್ ಇರ್ತದೆ. ಅಲ್ಲಿಂದ ಫೋಕಸ್ ಬಿಡ್ತಾರೆ, ಫೋಕಸ್. ಸೊ ಈ ಫೋಕಸ್ ಎದುರುಗಡೆ ಲೈಟ್ ರೇಸ್ ಬೀಳ್ತಿರ್ತದೆ, ಅದರ ಮಧ್ಯದಲ್ಲಿ ಈ ಫಿಲ್ಮ್ ಯಾವ್ದು ಮೂವಿ ಇದೆಯೋ ಯಾವುದು ಅದು ರೋಲ್ ಆಗ್ತಾ ಇರ್ತದೆ. ಸೊ ಆ ಫಿಲ್ಮ್ನಲ್ಲಿ ಏನಿದೆ ಅದು ಈ ಪ್ಲೇನ್ ಆಫ್ ಪ್ರೊಜೆಕ್ಷನ್ ಅಂತಂದಿದ್ದೀರಾ ಅಥವಾ ಸ್ಕ್ರೀನ್ ಅಂತ ನಾವು ಹೇಳ್ತೀವಲ್ಲ, ವೈಟ್ ಸ್ಕ್ರೀನ್, ಅದ್ರ ಮೇಲೆ ಡಿಸ್ಪ್ಲೇ ಆಗ್ತದೆ. ಹೇಗೆ ಡಿಸ್ಪ್ಲೇ ಆಗ್ತದೆ? ಎನ್ಲಾರ್ಜ್ ಆಗಿ ಡಿಸ್ಪ್ಲೇ ಆಗ್ತದೆ. ಮೇ ಬಿ 2 ಪಟ್ಟು ಆಗ್ಬೋದು ಅಥವಾ 3 ಪಟ್ಟು ಆಗ್ಬೋದು, 10 ಪಟ್ಟು ಆಗ್ಬೋದು. ಈ ಮೂವಿಲಿ ಇರುವಂಥದ್ದು ಏನು ಕಂಟೆಂಟ್ ಇದೆಯಲ್ಲ ಅದರ 10 ಪಟ್ಟು ಎನ್ಲಾರ್ಜ್ ಆಗಿ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ಯಾವುದೇ ಡ್ರಾಯಿಂಗ್ ಇರ್ಬೋದು, ಚಿತ್ರ ಇರ್ಬೋದು. ಸೊ ಬಿಕಾಸ್ ಇಲ್ಲಿ ದ ಡೈರೆಕ್ಷನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ with a certain angle, means diverging rays are produced and they are displayed on the screen. ಇದು ಮೊದಲನೇ ಸ್ಕೆಚ್ ಅಲ್ಲಿ. ಸೆಕೆಂಡ್ ಸ್ಕೆಚ್ ಅಲ್ಲಿ ನೋಡ್ಬೋದು ನೀವು. ಸೆಕೆಂಡ್ ಸ್ಕೆಚ್ ಅಲ್ಲಿ ಮೀನ್ಸ್ ಅಕಾರ್ಡಿಂಗ್ ಟು ಅವರ್ ಡ್ರಾಯಿಂಗ್ ಕಾನ್ಸೆಪ್ಟ್, orthographic projection, which we are saying here, it is considered as from the observer, all the rays is considered as ಪ್ಯಾರಲಲ್ ರೇಸ್ ಅಂತ ಹೇಳಿ. ಅಂದರೆ ಎಲ್ಲ ಪಾಯಿಂಟ್ ಇಂದನೂ ಅಥವಾ ಆ ಆಬ್ಜೆಕ್ಟ್ ಯಾವ್ದು ಇಟ್ಟಿದ್ದೇವೆ ನಾವು, ಆ ಆಬ್ಜೆಕ್ಟ್ನ ಥ್ರೂ ಈ ಲುಕಿಂಗ್ ಡೈರೆಕ್ಷನ್ ಏನಿದೆಯಲ್ಲ ಎಲ್ಲ ಪ್ಯಾರಲಲ್ ರೇಸ್ ಮೂವಿಂಗ್, ಆ್ಯಂಡ್ ದ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್ ಈಸ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ನೋಡಿ ಇಲ್ಲಿ ನೋಡ್ಬೋದು, ಈಕ್ವಲ್ ಟು ಒಂದು ಇಮೇಜ್. You can see the front as the direction is here. In this direction, whatever the observer can see the shape of the object, that is displayed out here. ಅಂದರೆ
ಈ ಡೈರೆಕ್ಷನ್ ನಲ್ಲಿ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ಡೈರೆಕ್ಷನ್ ನಲ್ಲಿ ಏನ್ ಆ ಆಬ್ಜೆಕ್ಟ್ 3D ಆಬ್ಜೆಕ್ಟ್ ಇದು. ಆ 3D ಆಬ್ಜೆಕ್ಟ್ ಒಂದು ಮುಖ ಹೇಗೆ ಕಾಣ್ತದೆಯೋ ಹೇಗೆ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಟ್ರೆಪಿಸಾಯ್ಡಲ್ ಇರ್ಬೋದು, ಕೋನ್ ಇರ್ಬೋದು, ಯಾವುದೇ ಟೈಪ್ ಒಂದು ಮುಖ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗಿ ಪ್ರೊಜೆಕ್ಷನ್ ಪ್ಲೇನ್ ಆಫ್ ಪ್ರೊಜೆಕ್ಷನ್ ಮೇಲೆ ಕಾಣ್ತಾ ಇದೆ ನೋಡಿ. this is called as plane of projection. This is one view or image ಅಂತ ಹೇಳ್ಬೋದು with respect to the direction of the observer. So the main concept of this is here. This is a second figure, that is orthographic projection. As we saw in the previous slide, means the object is displayed on the plane. So there are totally 3 important planes are there. Vertical plane, vertical ಆಗಿರ್ತದೆ, vertical plane ಅಂತ ಹೇಳಿ. ಆಮೇಲೆ horizontal plane and profile plane. Profile plane or it is also called as a side plane. ಈ ಮೂರು ಪ್ಲೇನ್ ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ ಇದ್ದಾವಾಗ ಏನು ವ್ಯೂಸ್ ಆನ್ ದ ರೆಸ್ಪೆಕ್ಟಿವ್ ಪ್ಲೇನ್, ದ ವ್ಯೂ ಆರ್ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್ ಆನ್ ದ ರೆಸ್ಪೆಕ್ಟಿವ್ ಪ್ಲೇನ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಆಫ್ ವ್ಯೂ which is displayed on the planes are named like this. The image which we are getting on the vertical plane is called as front view, and the image what we are getting on the horizontal plane is called as top view, and the image it is formed on the side plane or a profile plane, it is called as a side view. So totally 3 planes important: vertical plane, horizontal plane and profile plane, and with respect to that 3 views: front view, top view and side view. In side view only there are 2 types: one right side view or right view and another left view. Means here you can see the direction is, the front direction is like this. As the front direction, looking in this, the arrow mark, you can see the observer can see a one rectangle and again a square of slope and then one a curve type like this. So the image of this in the front direction is formed and converted like this. ಒಂದು ಕಂಪ್ಲೀಟ್ ಒಂದು ಆಯತ, ಆಮೇಲೆ ಮತ್ತೊಂದು ಸಣ್ಣ ಸ್ಕ್ವೇರ್ ನೀವು ನೋಡ್ಬೋದು. ಇದೇನಾಗ್ತದೆ ಅಂತಂದ್ರೆ ಈ ರೆಕ್ಟ್ಯಾಂಗಲ್ ಜೊತೆ ಇದೇನು ಸ್ಲೋಪ್ ಇದ್ದದ್ದು ಸ್ಟ್ರೇಟ್ ಆಗಿ ಕಾಣ್ತದೆ ಪ್ರೊಜೆಕ್ಷನ್ ನಲ್ಲಿ ಈ ವರ್ಟಿಕಲ್ ಪ್ಲೇನ್ ಮೇಲೆ. ಸೊ ಇದೆರಡು ಸೇರಿ ಒಂದಿದ್ದಂಗೆ ಕಾಣ್ತದೆ ನಮಗೆ. ಇಲ್ಲಿ ಒಂದು ಲೈನ್ ಬರಬೇಕು ವಿತ್ ರೆಸ್ಪೆಕ್ಟ್ ಟು ದಿಸ್. ಇದು ಆಕ್ಚುಲಿ ಈ ವರ್ಟಿಕಲ್ ಪ್ಲೇನ್ ಮೇಲೆ ಫ್ರಂಟ್ ವ್ಯೂ ಏನು ನಾವು ವ್ಯೂ ಇಮೇಜ್ ಕಾಣ್ತಾ ಇದ್ದೀವಿ, ದಿಸ್ ಇಸ್ ಫ್ರಂಟ್ ವ್ಯೂ. ಹೇಗಿದೆ ಅಂತಂದ್ರೆ ಈ ಡೈರೆಕ್ಷನ್ ಎಲ್ಲ ಕಾಣುವಂಥದ್ದು ಒಂದು ರೆಕ್ಟ್ಯಾಂಗಲ್, ಕಡೆಗೆ ಇದು ಒಂದು ಸ್ಕ್ವೇರ್ ಸ್ಟ್ರೇಟ್ ಆಗಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ರೆಕ್ಟ್ಯಾಂಗಲ್, ಕಡೆಗೆ ಇದು ಸ್ಲೋಪ್ ಇದ್ದದ್ದು ಸ್ಟ್ರೇಟ್ ಆಗಿ ನಮ್ಗೆ ಹೀಗೆ ಕಾಣ್ತದೆ. ಇದೇನು ನಮ್ಗೆ 3D ಹಿಂಗೆ ಒಂದು ಹಾಫ್ ಸೆಮಿ ಸರ್ಕಲ್ ಅಥವಾ ಏನು ಒಂದು ಈಗ ರೌಂಡ್ ಟೈಪ್ ಕಾಣ್ತಾ ಇದೆಯಲ್ಲ, ಇದು ಫ್ರಂಟ್ ಡೈರೆಕ್ಷನ್ ಅಲ್ಲಿ ನೋಡಿದವಾಗ ಇದು ಎಷ್ಟಿದೆ ಈ ವಿಡ್ತ್ ನಮ್ಗೆ ಗೊತ್ತಾಗೋದಿಲ್ಲ. ಸೊ ನಮಗೆ ಕಾಣೋದೇನು ಇದಿಷ್ಟೇ. ಸೊ ದಿಸ್ ಈಸ್ ಕನ್ವರ್ಟೆಡ್ ಇನ್ ಟು ಒನ್ ಸ್ಕ್ವೇರ್ ಜಸ್ಟ್. ಸೊ ದಿಸ್ ವ್ಯೂ ಇನ್ ದಿಸ್ ಡೈರೆಕ್ಷನ್ ಈಸ್ ಕಾಲ್ಡ್ ಫ್ರಂಟ್ ವ್ಯೂ. ಯಾಕಂದ್ರೆ ಫ್ರಂಟ್ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ದರಿಂದ ಫ್ರಂಟ್ ವ್ಯೂ ಆನ್ ವರ್ಟಿಕಲ್ ಪ್ಲೇನ್. ಇಮ್ಯಾಜಿನ್ ಮಾಡ್ಕೊಳ್ಳೋದು ಟಾಪ್ ವ್ಯೂ ನಿಂದ ನೋಡಿದ್ರೆ ಹೇಗೆ ಕಾಣ್ತದೆ, and that image is formed on the horizontal plane. See, ಮೇಲಿಂದ ನೋಡ್ತಾ ಇದ್ದಾವೆ ನಮ್ಗೆ ಇಮೇಜ್ ಹೆಂಗೆ ಕಾಣ್ತದೆ ಅದು ಹೀಗೆ ಕಾಣ್ತದೆ ಅಂತ. Same here also, this it may be circular or half circle, but
image formed is just a square on the plane, horizontal plane. Horizontal plane ಮೇಲೆ top view ಕಾಣ್ತದೆ ನಮಗೆ. ಈಗ ಥರ್ಡ್ ವ್ಯೂ, on the third plane means ಈ ಡೈರೆಕ್ಷನ್, ಮೂರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಪ್ಲೇನು ಇದೆ ಮತ್ತೆ ವ್ಯೂಸು ಇದೆ. Like this, looking in this. These are the basics of orthographic projection. Means three important planes and three important views. Object ಯಾವ್ದು ಬೇಕಾದ್ರೂ ಇರಬಹುದು, ಒಂದು ಬಾಕ್ಸ್ ಇರಬಹುದು ಅಥವಾ ಒಂದು ಸಿಲಿಂಡರ್ ಇರಬಹುದು. ಹೀಗೆ ಇರ್ಬೇಕಂತೇನಿಲ್ಲ, ಒಂದು ಸಿಲಿಂಡರ್ ಇಟ್ಟರೆ ಈ ಮೂರು ಪ್ಲೇನ್ ಮಧ್ಯ ಇಮ್ಯಾಜಿನ್ ಒಂದು ಸಿಲಿಂಡರ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಹೇಗೆ ಕಾಣ್ತದೆ, ಈ ಡೈರೆಕ್ಷನ್ ಇಂದ ನೋಡಿದ್ರೆ ಆ ಸಿಲಿಂಡರ್ ವರ್ಟಿಕಲ್ ಪ್ಲೇನ್ ಮೇಲೆ ಜಸ್ಟ್ ಒಂದು ಆಯತ ಆಕಾರದಲ್ಲಿ ಕಾಣ್ತದೆ. The image formed will be one just rectangle. Cylinder is converted into rectangle in its front direction with given height. Cylinder height ಎಷ್ಟಿದೆ ಅಷ್ಟು height ಇದ್ದು, ಆಮೇಲೆ diameter or which you can call it as a diameter can be taken as a width. With that much of width and height, one rectangle is formed with the cylinder in front direction as well as side direction also, same to same. ಈ ಸಿಲಿಂಡರ್ ಕನ್ಸಿಡರ್ ಮಾಡಿದ್ರೆ ನೀವು ಸೈಡ್ ವ್ಯೂ, ಪ್ರೊಫೈಲ್ ವ್ಯೂ ಆರ್ ಸೈಡ್ ವ್ಯೂ ಮೇಲೂ ಸೇಮ್ ಒಂದು ರೆಕ್ಟ್ಯಾಂಗಲ್, ಒಂದೇ ಅಳತೆದು ಒಂದು ರೆಕ್ಟ್ಯಾಂಗಲ್ ಸಿಗ್ತದೆ ಆರ್ ಇಮೇಜ್ ಫಾರ್ಮ್ ಆಗ್ತದೆ, ಬಿಡಿಸ್ಬೋದು. ಆಮೇಲೆ ಫ್ರಂಟ್ ವ್ಯೂನಲ್ಲೂ ಸೇಮ್ ಟು ಸೇಮ್ ಒಂದು ರೆಕ್ಟ್ಯಾಂಗಲ್. ಚೇಂಜ್ ಆಗೋದು ಯಾವುದು ಅಂದರೆ ಟಾಪ್ ವ್ಯೂ. ಇದೇ ಸಿಲಿಂಡರನ್ನು ನೀವು ಮ್ಯಾಲಿಂದ ನೋಡ್ತಾ ಇದ್ದೀರಿ, ಅಬ್ಸರ್ವಿಂಗ್ ಅಂತ ಇಟ್ಕೊಂಡ್ರೆ, ಸೊ ಟಾಪ್ ವ್ಯೂ ವಿಚ್ ಈಸ್ ಡ್ರಾನ್ ಆನ್ ದ ಹಾರಿಜಾಂಟಲ್ ಪ್ಲೇನ್ ವಿಲ್ ಬಿ ಜಸ್ಟ್ ಒನ್ ಸರ್ಕಲ್. ಆ ಸಿಲಿಂಡರ್ನ ಸರ್ಕಲ್ ಅಷ್ಟೇ ಕಾಣ್ತದೆ ನಮಗೆ, ಅದರ ಎತ್ತರ ಕಾಣುವುದಿಲ್ಲ ಇದರಲ್ಲಿ. In all the planes it is like that only. Only you can see it's a 2D view. Just when you are looking in this direction, front direction, just whatever in the front, what you can see, that is formed on here. ಇಲ್ಲಿ ಈ ವಿಡ್ತ್ ಎಷ್ಟಿದೆ ಅನ್ನೋದು ನಮ್ಗೆ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ಗೊತ್ತಾಗುದಿಲ್ಲ. ಸೊ ಇದಷ್ಟೇ ಡೈರೆಕ್ಷನ್. ಸೊ ಸಿಲಿಂಡರ್ಗೆ ಒಂದು ಸರ್ಕಲ್. ಸೇಮ್ ವೇ ವೇರಿಯಸ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ placed between these planes and image can be observed. So for your syllabus or work as a basic, the same these with the vertical plane and horizontal plane, 4 quadrants are formed or made, and in that different views, front view, top view, side view, as I said earlier, are studied. ಈ ವರ್ಟಿಕಲ್ ಪ್ಲೇನು ಮತ್ತೆ ಒಂದು ಹಾರಿಜಾಂಟಲ್, ಕಂಪ್ಲೀಟ್ ಒಂದು ಹಾರಿಜಾಂಟಲ್ ಪ್ಲೇನ್ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಎರಡು ಇಂಟರ್ಸೆಕ್ಟ್ ಆದರೆ ನಮಗೊಂಥರ ಈ ಡೈರೆಕ್ಷನ್ ಅನ್ನು ನೋಡಿದ್ರೆ ಒಂದು ಪ್ಲಸ್ ಮಾರ್ಕ್ ಇದ್ದಂಗೆ ಇದೆ. ಸೊ ಇದು ಎರಡು ಇಂಟರ್ಸೆಕ್ಟ್ ಆದರೆ ನೀವು ಎರಡು ಪೇಪರ್ ತಗೊಂಡು ಒಂದು ಹಾರಿಜಾಂಟಲ್ ಆಗಿ ಮತ್ತೆ ಒಂದು ಮಧ್ಯದಲ್ಲಿ ಎಕ್ಸಾಕ್ಟ್ ಮಧ್ಯದ ವರ್ಟಿಕಲ್ ಆಗಿ ಹಿಂಗೆ ಇದನ್ನ ಇಂಟರ್ಸೆಕ್ಟ್ ಮಾಡಿ ಹಿಂಗೆ ಎಕ್ಸಾಕ್ಟ್ ಸೆಟ್ ಮಾಡಿ ಹಿಂಗೆ ಮಾಡಿದ್ರೆ ಈ ಪ್ಲಸ್ ಆಕಾರದಲ್ಲಿ ಅಂದರೆ ಏನು, ನಿಮಗೆ ಇಲ್ಲಿ 4 ಭಾಗ ಸಿಗ್ತದೆ. ಈ ಕಂಪ್ಲೀಟ್ ಸ್ಪೇಸ್ ಇದು ಒಂದು ಕಡೆಗೆ, ಇದರ ಬ್ಯಾಕ್ ಸೈಡ್ ಇದು 2 ಕಡೆಗೆ, ಇಲ್ಲಿ ಇದರ ಕೆಳಗಡೆ 3ನೇದು, ಇದು 4ನೇದು. ಸೊ ಈ ಸ್ಪೇಸ್ ಅಥವಾ ಏನು ಲೊಕೇಶನ್ ಇದೆಯಲ್ಲ, ಇದಕ್ಕೇನು ಅಂತ ನೇಮಿಂಗ್ ಮಾಡಿದ್ದಾರೆ ಅಂದರೆ ಕ್ವಾಡ್ರಂಟ್ಸ್. So when the 2 planes, vertical plane and horizontal plane, are intersected with each other like this in a plus mark way, there 4 quadrants are formed. 4 quadrants, 1, 2, 3, 4. Okay, this is it is in a clockwise direction. The naming is given with the connection of vertical plane, half vertical plane and horizontal plane. ಈ ಪಾರ್ಟು ಫಸ್ಟ್ ಕ್ವಾಡ್ರಂಟ್ ಅಂತ, ಇಟ್ ಇಸ್ ಕಂಪ್ಲೀಟ್ ಏರಿಯಾ. ಆಮೇಲೆ
ಇದರ ಆಚೆ ಸೈಡ್ ಅಂದ್ರೆ ಬ್ಯಾಕ್ ಅಂತ ಅನ್ಬೋದು, ಬ್ಯಾಕ್ ಆರ್ ರಿಯರ್. ಇದು ವರ್ಟಿಕಲ್ ಪ್ಲೇನ್ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಸೊ ಇದ್ರದ್ದು ವರ್ಟಿಕಲ್ ಪ್ಲೇನ್ ಬ್ಯಾಕ್ ಸೈಡು ಮತ್ತೆ ಹಾರಿಜಾಂಟಲ್ ಪ್ಲೇನ್ ರಿಮೈನಿಂಗ್ ಹಾಫ್ ಹಾರಿಜಾಂಟಲ್ ಪ್ಲೇನ್ ಇದು ಮೇಲ್ಗಡೆ. ಈ ಏರಿಯಾ ಕಂಪ್ಲೀಟ್ ದಿಸ್ ಇಸ್ ಕಮಿಂಗ್ ಅಂಡರ್ ಸೆಕೆಂಡ್ ಕ್ವಾಡ್ರಂಟ್. ಓಕೆ, ಅಕಾರ್ಡಿಂಗ್ಲಿ ಈ ಹಾರಿಜಾಂಟಲ್ ಪ್ಲೇನ್ ಅನ್ನ ಬ್ಯಾಕ್, ಈ ಕಡೆ ಬ್ಯಾಕ್ ಸೈಡ್, ಇದರ ವರ್ಟಿಕಲ್ ಪ್ಲೇನ್ ಬ್ಯಾಕ್ ಸೈಡ್ ಇದೆ, ಹಾರಿಜಾಂಟಲ್ ಪ್ಲೇನ್ ಇದೆ, ಇದರ ಕೆಳಗಡೆ ಏರಿಯಾ, ಆಮೇಲೆ ಈ ವರ್ಟಿಕಲ್ ಪ್ಲೇನ್ ಬ್ಯಾಕ್ ಏರಿಯಾ, ಬ್ಯಾಕ್ side, each area is treated as a third quadrant. And then remaining, the last one, vertical plane, ಕೆಳಭಾಗದ vertical plane ನ front side, ಮುಂಭಾಗ ಏರಿಯಾ, ಮತ್ತೆ ಈ horizontal plane ನ ಕೆಳಗಡೆ, this area is treated as a fourth quadrant. In this way, so with the use of vertical plane, in short, it is called as a VP, and horizontal plane HP. If 4 quadrants are formed: first quadrant, second quadrant, third quadrant, fourth quadrant. And in this case, the direction of sights for the front view, top view remain same. The meaning of this is, ಈಗ ನಾವು ಈ ಎಲ್ಲ ಕ್ವಾಡ್ರೆಂಟ್ಸ್ ಅಲ್ಲೂ ಆಬ್ಜೆಕ್ಟ್ ಇಟ್ಟು ಅದರದ್ದು ಟಾಪ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂ ಸ್ಟಡಿ ಮಾಡಬೇಕಾಗಿರೋದು ಅಥವಾ ಡ್ರಾ ಮಾಡಬೇಕಾಗಿರೋದು ಮುಂದಿನ ಈ ಚಾಪ್ಟರ್ನ ಕಂಟಿನ್ಯೂಷನ್. ಅಂದ್ರೆ ಸೆಪರೇಟ್ ಆಗಿ ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ತಗೊಳ್ಳೋದು ವಿತ್ ವರ್ಟಿಕಲ್ ಪ್ಲೇನ್ ಅಂಡ್ ಹಾರಿಜಾಂಟಲ್ ಪ್ಲೇನ್. ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಒಂದು ಇದು ಇಟ್ ಸ್ಟಾರ್ಟ್ಸ್ ವಿತ್ ಪಾಯಿಂಟ್. ಆಕ್ಚುಲಿ ಆಬ್ಜೆಕ್ಟ್ ಹೋಗೋಕ್ಕಿಂತ ಮೊದಲೇ ಒಂದು ಆಬ್ಜೆಕ್ಟ್ ಫಾರ್ಮ್ ಆಗಬೇಕಾದ್ರೆ ಅದಕ್ಕೆ ಬೇಸಿಕ್ ಎಲ್ಲಿ ಪಾಯಿಂಟ್ನಿಂದ ಸ್ಟಾರ್ಟ್ ಆಗ್ತದೆ. ಇದು ಒಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈ ಸ್ಪೇಸ್ನಲ್ಲಿ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಒಂದು ಪಾಯಿಂಟ್ ಇಲ್ಲಿ ಎಲ್ಲೋ ಇದೆ, ಇಲ್ಲಿದೆ ಅಂತ ಇಟ್ಕೊಳ್ಳಿ. ಐ ವಿಲ್ ಮಾರ್ಕ್ ಹಿಯರ್. ಒಂದು ಮಾರ್ಕ್ ಮಾಡ್ತೀನಿ, ಒಂದು ಪಾಯಿಂಟ್ ಕಾಣಲಿ ಅಂತ ಹೇಳಿ ಇದು ಮಾಡ್ತೀನಿ. ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಈಸ್ ಲೊಕೇಟೆಡ್ in the first quadrant. Now you are required to draw the front view, side view and top view of this point with respect to this quadrant. ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಇದು ಫಿಕ್ಸ್. ಇದು ಅಂದ್ರೆ ಆಬ್ಜೆಕ್ಟ್ ಫ್ರಂಟ್ ವ್ಯೂ ಅನ್ಬೋದು ನೀವು, ಅಥವಾ ಇಲ್ಲಿ ಸೈಟ್ ಅಂತ ಕೊಟ್ಟಿದ್ದೇನೆ ನಾನು. ಸೈಟ್ ಅಂದ್ರೆ ಅಬ್ಸರ್ವರ್ ಅಂತ ಹೇಳಿ. ಅಬ್ಸರ್ವರ್ ಫಿಕ್ಸ್ಡ್. ಅಬ್ಸರ್ವರ್ ಇಲ್ಲೇ ನಿಂತ್ಕೊಂಡಿರ್ತಾನೆ, ಅಥವಾ ಲುಕಿಂಗ್ ಡೈರೆಕ್ಷನ್ ಇದು ಒಂದೇ, ಮತ್ತೆ ಚೇಂಜ್ ಮಾಡೋದಿಲ್ಲ ಅಂತ ನೀವು ಇಟ್ಕೊಂಡ್ರೆ ಇಲ್ಲಿಂದ ನೋಡೋದು ಅಂತ ಈ ಆಬ್ಜೆಕ್ಟ್ ಅನ್ನ. ದಟ್ ಈಸ್ ಪಾಯಿಂಟ್. ಪಾಯಿಂಟ್ ಈಸ್ ಲೊಕೇಟೆಡ್ ಹಿಯರ್. ಡೀಟೇಲ್ಸ್ ವಿಲ್ ಬಿ ಗಿವನ್. ಡೀಟೇಲ್ಸ್ ಅಂತಂದ್ರೆ ಈ ಪಾಯಿಂಟು ಈ ಹಾರಿಜಾಂಟಲ್ ಪ್ಲೇನ್ ನಿಂದ ಎಷ್ಟು ಹೈಟ್ ಮೇಲಿದೆ ಒಂದು, ಆ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಕಡೆಗೆ ಈ ವರ್ಟಿಕಲ್ ಪ್ಲೇನ್ ನಿಂದ ಎಷ್ಟು ಮುಂದ್ಗಡೆ ಇದೆ ಎರಡು. ಮೂರನೇದ್ದು ಇಲ್ಲೂ ಒಂದು ಪ್ಲೇನ್ ಬರ್ತದೆ, ಇಲ್ಲಿ ಕಾಣಿಸಿಲ್ಲ ಅದು, ದಟ್ ಈಸ್ ಪ್ರೊಫೈಲ್ ಪ್ಲೇನ್ ಅಂತ ಹೇಳಿ, ಸೈಡ್ ಪ್ಲೇನ್. ಹಿಂದಿನ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಸೈಡ್ ವ್ಯೂ ಸಲುವಾಗಿ. ಸೊ ಈ ಸೈಡ್ ಪ್ಲೇನ್ ನಿಂದ ಈ ಡೈರೆಕ್ಷನ್ ನಲ್ಲಿ ಎಷ್ಟು ದೂರ ಇದೆ ಇದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ವಿತ್ ದ್ಯಾಟ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಡ್ರಾ ಟೋಟಲಿ 3 ವ್ಯೂಸ್. ಒಂದೇದು ಫ್ರಂಟ್ ಡೈರೆಕ್ಷನ್, ಫ್ರಂಟ್ ಹೀಗೆ ನೋಡ್ತೀರಿ ನೀವು. ಸೊ ದಿಸ್ ಪಾಯಿಂಟ್, the point image is formed on here. Here I will draw if you want, like this, same to same, one point, just one point, which is called as front view. This is called as front view. F front view. And you are, see, imagine that you are looking from the front direction.
ಫ್ರಂಟ್ ಡೈರೆಕ್ಷನ್ ನೋಡ್ತಾ ಇದ್ರಿ. ಸೊ ಈ ಪಾಯಿಂಟು ಹಾಗೇ ಕೆಳಗಡೆ ಬಂದು ಈ ಹಾರಿಸಾಂಟಲ್ ಪ್ಲೇನ್ ಅಂದ್ರೆ HP, ಇದು ಫ್ರಂಟ್ ವ್ಯೂ ವರ್ಟಿಕಲ್ ಪ್ಲೇನ್ ಮೇಲೆ ಆಯ್ತು. ಹಾರಿಸಾಂಟಲ್ ಪ್ಲೇನ್ ಮೇಲೆ ಮತ್ತು ಒಂದು ನಿಮಗೆ ಇದೇ ಡೈರೆಕ್ಷನ್ ಅಲ್ಲಿ ಇಲ್ಲಿ ತಗೊಂಡ್ರೆ ಹೀಗೆ ಕಾಣೋದು. ಸೊ ವಿಚ್ ಯು ಕ್ಯಾನ್ ನೇಮ್ ಇಟ್ ಆಸ್ ಎ ಟಾಪ್ ವ್ಯೂ. TV means top. ಮೂರಾಯ್ತು, ಎರಡಾಯ್ತು, ಎರಡು ವ್ಯೂ ಆಯ್ತು. ಸೊ ನೆಕ್ಸ್ಟ್ ಇಮ್ಯಾಜಿನಿಂಗ್ ದ್ಯಾಟ್ ಇಲ್ಲಿ ಒಂದು ಪ್ಲೇನ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡಿದ್ರೆ ನೋಡಿ, ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ತೀನಿ, ತೋರಿಸ್ತೇನೆ ನಿಮಗೆ. ಓಕೆ, this is the profile plane, PP in short. This can be called as profile plane. ಈ ಪ್ರೊಫೈಲ್ ಮೇಲೆ ಒಂದು ಇಮೇಜ್ ಏನು ಬರ್ತದೆ ಅದು ಯಾವಾಗ ಅಂದ್ರೆ ಈ ಡೈರೆಕ್ಷನ್ ಇಂದ ನೋಡು, ಲುಕಿಂಗ್ ಇನ್ ದಿಸ್ ಡೈರೆಕ್ಷನ್. ನಿಮಗೆ ಬೇಕಾದ್ರೆ ತೋರಿಸ್ಬೋದು ಹೀಗೆ ಡೈರೆಕ್ಷನ್. ಲುಕಿಂಗ್ ಇನ್ ಡೈರೆಕ್ಷನ್ ಅಂತಂದ್ರೇನು ಅಬ್ಸರ್ವರ್ ನಿಂತ್ಕೊಂಡದ್ದಿಲ್ಲೇ. ಇಮ್ಯಾಜಿನಿಂಗ್ ದ್ಯಾಟ್ ಸೈಡ್ ನಿಂದ ಈ ಪಾಯಿಂಟು ಇಲ್ಲಿ ಹೆಂಗ್ ಕಾಣ್ತದೆ ಅಂತ ಹೇಳಿ. ಈ ಎಲ್ಲ ಅಷ್ಟೇ ಕಾನ್ಸ್ಟೆಂಟ್ ಫಿಕ್ಸ್ಡ್, ನಿಂತ್ಕೊಂಡಿದ್ದು ಇಲ್ಲಿ ಫಿಕ್ಸ್. ಈ ಫಸ್ಟಿಗೆ ಈ ಡೈರೆಕ್ಷನ್ ನಲ್ಲಿ ಈ ಪಾಯಿಂಟು ಇಲ್ಲಿ ಇಮೇಜ್ ಹೆಂಗ್ ಫಾರ್ಮ್ ಆಯ್ತು ಅಂತ ಡ್ರಾ ಮಾಡ್ಬೇಕು ನೀವು. ಎಲ್ಲ ಪಾಯಿಂಟೇ ಇಲ್ಲಿ ಪಾಯಿಂಟ್ ಲುಕ್ಸ್ ಪಾಯಿಂಟ್ ಓನ್ಲಿ. ನೋಡಿ ಇದು ಇದ್ರ ವ್ಯೂ, ಇದ್ರ ಇಮೇಜ್, ಇದು ಹಾರಿಸಾಂಟಲ್ ಪ್ಲೇನ್ ಮೇಲೆ ಟಾಪ್ ವ್ಯೂ ಪಾಯಿಂಟು, ಫ್ರಂಟ್ ವ್ಯೂ ಪಾಯಿಂಟು. ಈಗ ಈ ಡೈರೆಕ್ಷನ್ ಮೂರನೇದು ಸೈಡ್ ವ್ಯೂ, ಇದು ಹೀಗೆ ಹೋಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಹೀಗೆ ಹೋಗಿ ಈ ಪ್ಲೇನ್ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಆಗಿ ಕಾಣ್ತದೆ. This is called as side view. So you are required to draw this one. Point in the start. ಕಡೆಗೆ ಈ ಕ್ವಾಡ್ರೆಂಟ್ ಅಲ್ಲಿ ಹಿಂಗೆ ಕಾಣ್ತದೆ. ಇದೇ ಪಾಯಿಂಟು ಇಲ್ಲಿ ಬ್ಯಾಕ್ ಆಫ್ ಸೆಕೆಂಡ್ ಕ್ವಾಡ್ರೆಂಟ್ ಇದೆ, ಇಲ್ಲಿ ಇದ್ರೆ ಅಂತ ಇಟ್ಕೊಳ್ಳಿ. ನಿಮ್ಮ ಸ್ಟಡಿಗೆ ಇದೆಲ್ಲ ಇದೆ ಈಗ ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಮ್ಯಾನ್ಯುವಲಿ. ಇಲ್ಲಿದ್ದಾವಾಗ ಸೇಮ್ ಲುಕಿಂಗ್ ಡೈರೆಕ್ಷನ್ ಇಸ್ ಸೇಮ್, ಫ್ರಂಟ್ ವ್ಯೂ, ಟಾಪ್ ವ್ಯೂ ಅಂಡ್ ಸೈಡ್ ವ್ಯೂ ಹೇಗೆ ಕಾಣ್ತದೆ ಅಂತ ಬಿಡಿಸ್ಬೇಕು ನೀವು. ಆಮೇಲೆ ಅದೇ ಪ್ರಕಾರ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಒಂದು ಪಾಯಿಂಟ್ ಇದ್ದವಾಗ ಫೋರ್ತ್ ಕ್ವಾಡ್ರೆಂಟ್ ಇದ್ದಾಗ, ಆಲ್ ಇನ್ ಆಲ್ 4 quadrants when the point is lying, you are required to draw the top view, front to side. Details will be given. ಅಂದ್ರೆ ಡೀಟೇಲ್ಸ್ ಅಂದ್ರೆ ಈ ಪಾಯಿಂಟ್ ಎಷ್ಟಿಷ್ಟು ಇದರಿಂದ ಎಷ್ಟು ದೂರ ಇದೆ ಅದನ್ನು ಕೊಟ್ಟಿರ್ತಾರೆ, ಅದನ್ನು ಬಿಡಿಸೋದು. ಈಗ ಇಲ್ಲಿ ನೀವು ಬಿಡಿಸೋದು ಅಂದ್ರೆ ಇದೆಷ್ಟು ಪಾಯಿಂಟ್ ಅಂತಂದ್ರೆ, ಈಗ ನಾನು 3D ಹೇಳಿದೆ ನಿಮಗೆ, ಡ್ರಾಯಿಂಗ್ ಶೀಟ್ ಅಲ್ಲಿ ಬಿಡಿಸ್ಬೇಕಾದ್ರೆ ಈ ಲೈನ್ ಇಂದ ಈ ಫಸ್ಟ್ ಕ್ವಾಡ್ರೆಂಟ್ 3D ನಲ್ಲಿ ಇದೆ. ಈಗ 2D ಬಿಡಿಸ್ಬೇಕು ಅಂತಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ಕೊಡ್ತೇನೆ ನಿಮಗೆ ನಾನು. ಈ ದಿಸ್ ಇಸ್ ಹಿಯರ್ ಇಟ್ ಈಸ್ ಸ್ಟೇಟೆಡ್ ದ್ಯಾಟ್ ಇಫ್ ದ horizontal plane is rotated like this ಅಂತ ಇಟ್ಕೊಳ್ಳಿ. Then in 2D direction ಅಥವಾ ಇನ್ ಶೀಟ್ ನೀವು ಈಗ ಹಿಂಗೆ ಬಿಡಿಸೋದಲ್ಲ, ಇದು ವರ್ಟಿಕಲ್ ಪ್ಲೇನ್, ಇದು ಹಾಗೆ ಇದೆ ನೋಡಿ. ಇದನ್ನ ನಾನು ಹಿಂಗೆ ತಿರ್ಸಿದ್ದೇನೆ 90 ಡಿಗ್ರಿ. 90 ಡಿಗ್ರಿ ತಿರ್ಸಿದ ಮೇಲೆ ಇಲ್ಲಿ ಕೆಳಗೆ ಬಂತು, ಹೀಗೆ ಬಿಡಿಸ್ಕೊಳ್ಳೋದು. ಸೊ ಇದು ವರ್ಟಿಕಲ್ ಪ್ಲೇನ್ ಅಂದ್ರೆ VP. ಇದು ಕೆಳಗಡೆ HP. ಸೊ ಈಗ ಟಾಪ್ ವ್ಯೂ ಏನಾಗ್ತದೆ,
ಇಲ್ಲಿಂದ ಈ ಡಿಸ್ಟೆನ್ಸ್ ಅಂದ್ರೆ ಈಗ ಇಲ್ಲೂ ಒಂದು ಬಂತು, ಇದು ಹೀಗೆ ತಿರುಗಿಸಿದೆ ಅಂತ ಇಟ್ಕೊಳ್ಳಿ. ನೋಡಿ, 3 ಪ್ಲೇನ್ಸ್ ಇನ್ 2D ಅಥವಾ ನಿಮ್ಮ ಶೀಟ್ ಮೇಲೆ ಈ ತರ ಡ್ರಾಯಿಂಗ್ ಬರ್ತದೆ. ಈಗ ಇಲ್ಲಿಂದ ಇದು ಎಷ್ಟಿದೆ ಅಂತಂದ್ರೆ ಈ ಪಾಯಿಂಟ್ ಇಂದ ನೋಡಿ, ಈ ಪಾಯಿಂಟ್ ಅಳತೆ ಕೊಟ್ಟಿರ್ತಾರೆ ಎಷ್ಟು ಅಂತ ಇಟ್ಕೊಳ್ಳಿ. ಒಂದು 2 ಸೆಂಟಿಮೀಟರ್ ಇಲ್ಲಿ ಮೆಜರ್ ಮಾಡ್ಕೊಳ್ಬೇಕು. ಫ್ರಂಟ್ ವ್ಯೂನ ಹೇಳ್ತಾ ಇದ್ದೇನೆ. ಈಗ ಒಂದು ಫ್ರಂಟ್ ವ್ಯೂ ಅಂತ ತಗೊಳ್ಳಿ. ಇಲ್ಲಿಂದ ಇದು ಅಳತೆ ಎಷ್ಟಿದೆ ಅಂತ ಬೇಕು ನಮ್ಗೆ. ಈಗ ಇಲ್ಲಿಂದ ಎಷ್ಟಿದೆ ಅಂತ ಹೇಳಿ ಒಂದು 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತ 20 mm ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಆಮೇಲೆ ಈ ಹಾರಿಜಾಂಟಲ್ ಪ್ಲೇನ್ ಇಂದ ಎಷ್ಟು ಎತ್ತರ ಇದೆ, ಎತ್ತರ ಅನ್ನೋದಕ್ಕೆ ಅವರು ಅಬೋವ್ ಅಂತ ಕೊಡ್ತಾರೆ. ಅಬೋವ್ ಪಾಯಿಂಟ್ ಈಸ್ ಅಬೋವ್ 30 mm ಅಬೋವ್ ಅಂತ ಇಟ್ಕೊಳ್ಳಿ ಕೊಟ್ಟಿದ್ದಾರೆ. ಆವಾಗ ಇಲ್ಲಿ ವರ್ಟಿಕಲ್ ಪ್ಲೇನ್ ಮೇಲೆ ನೀವು ಫ್ರಂಟ್ ವ್ಯೂ ಹೆಂಗೆ ಬಿಡಿಸೋದು ಅಂತಂದ್ರೆ 2 ಸೆಂಟಿಮೀಟರ್ 20 mm ಈ ಕಡೆ ಕೊಟ್ಟಿದ್ದಾರೆ. ಇಲ್ಲಿಂದ ಅಳತೆ ಮಾಡ್ಕೊಳ್ಳಿ 3 ಸೆಂಟಿಮೀಟರ್ 30 mm ಅಬೋವ್ ಅಂತ ಕೊಟ್ಟಿದ್ರೆ 3 ಸೆಂಟಿಮೀಟರ್ ಅಳತೆ ಒಂದು ಥಿನ್ ಲೈನ್ ಹಾಕ್ಬೇಕು. ನೀವು ಥಿನ್ ಲೈನ್ ಹಾಕಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ ರಫ್ ಆಗಿ ಬಿಡಿಸ್ತಾ ಇದ್ದೀನಿ. ಜಸ್ಟ್ ಒಂದು ಪಾಯಿಂಟ್ ಇಷ್ಟು ಬಿಡಿಸಿದ್ರೆ ಈಗ ನೀವು. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಫ್ರಂಟ್ ವ್ಯೂ. ಇಷ್ಟು ಬಿಡಿಸಿದ್ರೆ ಆಯ್ತು. ಇದು ಅಳತೆ ಬರೀಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಅಳತೆ ಬರೆದಿಟ್ರೆ ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಡ್ರಾ ದಿ ಫ್ರಂಟ್ ವ್ಯೂ ಆಫ್ ದ ಪಾಯಿಂಟ್. ಇದೇ ಲೈನಲ್ಲಿ ಟಾಪ್ ವ್ಯೂ ಬಿಡಿಸ್ಬೇಕಂದ್ರೆ ಇದೇ ಲೈನಲ್ಲಿ ಇಲ್ಲಿಂದ ಲುಕಿಂಗ್ ಇನ್ ದ ಟಾಪ್ ಡೈರೆಕ್ಷನ್ ಇದೇ ಇಲ್ಲಿ ಕೆಳಗೆ ಕಾಣ್ತದೆ. ಅಂದ್ರೆ ಕೆಳಗೆ ಕಾಣ್ತದೆ ಅಂತಂದ್ರೆ ಅವಾಗ ನಮ್ಗೆ ಅಳತೆ ಏನ್ ಬೇಕು ಅಂದ್ರೆ ಈ ವರ್ಟಿಕಲ್ ಪ್ಲೇನ್ ಇಂದ ಎಷ್ಟು ಮುಂದ್ಗಡೆ ಇದೆ ಅಂತ ಆ ಅಳತೆ ಬೇಕೀಗ. ಇಲ್ಲಿ 2 ಅಳತೆ ಸಿಕ್ತು ನಮಗೀಗ. ಈ ಪ್ಲೇನ್ ಇಂದ ಈ ಕಡೆ ಎಷ್ಟಿದೆ ಈ ಪಾಯಿಂಟು, ಎಷ್ಟು ಹಾರಿಜಾಂಟಲ್ ಪ್ಲೇನ್ ಇಂದ ಎಷ್ಟು ಮೇಲ್ಗಡೆ ಇದೆ, ಆಮೇಲೆ ವರ್ಟಿಕಲ್ ಪ್ಲೇನ್ ಇಂದ ಎಷ್ಟು ಮುಂದ್ಗಡೆ ಇದೆ. ಎಷ್ಟು ಮುಂದ್ಗಡೆ ಇದೆ ಅನ್ನುವಂಥದ್ದು ನಮ್ಗೆ ಟಾಪ್ ವ್ಯೂ ಡ್ರಾ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಒಂದು 40 mm ಮುಂದ್ಗಡೆ ಅಂತ ಇಟ್ಕೊಳ್ಳಿ ವರ್ಟಿಕಲ್ ಪ್ಲೇನ್. ದೆನ್ ಇದೇ ಲೈನ್ ನಿಂದ ಕೆಳಗಡೆ ತಗೋಬೇಕು. ಅಂದಾಜು ಇಲ್ಲಿ ಒಂದು 40 ಆಗ್ತದೆ ಅಂತ ಇಟ್ಕೊಳ್ಳಿ, 4 ಸೆಂಟಿಮೀಟರ್. ಇಲ್ಲಿ ಒಂದು ಹಾಕೋದು, ಒಂದು ಪಾಯಿಂಟ್ ಹಾಕೋದು. ಸೊ ಇದರ ಅಳತೆ ಇದು ಎಷ್ಟು, ಇಲ್ಲಿಂದ ಈ ಲೈನ್ ಇಂದ ಇದು ಸೆಂಟರ್ ಲೈನು, ಇಲ್ಲಿಂದ ಎಷ್ಟಿದೆ ಅಂತ ಅಳತೆ ಬರೀರಿ. ಇದು ಟಾಪ್ ವ್ಯೂ. Like this. So this is the introduction of orthographic projection and its various planes. And in the orthographic projection, what you have to study: projection of points is there, then after projection of points, projection of lines is there, projection of planes, then projection of solids. ಇದಿಷ್ಟು ಮ್ಯಾನ್ಯುವಲ್ ಡ್ರಾಯಿಂಗ್ ನಲ್ಲಿ ಬರುವಂತದ್ದು.